ಕಾಡಾನೆ ದಾಳಿಗೆ ಮತ್ತೆ ಕಾಫಿನಾಡಿನಲ್ಲಿ ವ್ಯಕ್ತಿಯೊಬ್ಬರು ಬಲಿಯಾಗಿರುವಂಥದ್ದು. ಚಿಕ್ಕಮಗಳೂರು ತಾಲೂಕಿನ ಅಂಡವಾನೆ ಅನ್ನುವಂಥ ಗ್ರಾಮದಲ್ಲಿ ಸುಬ್ಬೇಗೌಡರು ಅನ್ನುವಂಥ ವ್ಯಕ್ತಿ, 65 ವರ್ಷದ ವ್ಯಕ್ತಿ ಇವರು ಇವತ್ತು ರಾತ್ರಿ ಮನೆ ಸಮೀಪ ಇದ್ದಂಥ ಸಂದರ್ಭದಲ್ಲಿ ಕಾಡಾನೆ ಬಂದು ಏಕಾಏಕಿ ದಾಳಿ ಮಾಡಿರುವಂಥದ್ದು. ಯಾವ ರೀತಿಯಾಗಿ ಅಂತ ಹೇಳಿದರೆ, ಆ ಕಾಡಾನೆ ದಾಳಿಯಿಂದ ಕಂಪ್ಲೀಟಾಗಿ ಅವರ ದೇಹದ ಒಂದಷ್ಟು ಭಾಗಗಳು ಕೂಡ ಹೊರಗಡೆ ಬಂದಿರುವಂಥದ್ದು. ಆ ರೀತಿಯಾಗಿ ನೋಡಲಿಕ್ಕೂ ಕೂಡ ಸಾಧ್ಯವಾಗದ ರೀತಿಯಲ್ಲಿ ಅವರು ಸಾವನ್ನು ಅಪ್ಪಿರುವಂಥದ್ದು. ಆ ಸ್ಥಿತಿಯನ್ನು ನೋಡಿದಂತಹ ಅಲ್ಲಿಯ ಕುಟುಂಬಸ್ಥರು, ಜನರು ಕಣ್ಣೀರನ್ನು ಇಡ್ತಾ ಇದ್ದಾರೆ. ಈ ರೀತಿಯಾಗಿ ಜನರು ಮನೆಯಿಂದ ಹೊರಗಡೆ ಬರೋದೇ ಕೂಡ ದೊಡ್ಡ ಸವಾಲಾಗಿದೆ. ಈ ರೀತಿಯಾಗಿ ಕಾಡಾನೆಗಳು ಏಕಾಏಕಿಯಾಗಿ ಬಂದು ದಾಳಿ ಮಾಡ್ತಿರುವಂಥದ್ದು, ಜೀವವನ್ನು ಕಳೆದುಕೊಳ್ತಿರೋದನ್ನು ನೋಡಿ ಮಲೆನಾಡಿಗರು ಇದೀಗ ನಾವು ಮುಂದೆ ಯಾವ ರೀತಿಯಾಗಿ ಜೀವ ಮಾಡಬಹುದು ಅನ್ನುವಂಥ ಆತಂಕಕ್ಕೆ ಒಳಗಾಗಿರುವಂಥದ್ದು. ಯಾಕೆಂತ ಹೇಳಿದರೆ, ಕಳೆದ 4 ದಿನಗಳ ಹಿಂದೆಯಷ್ಟೇ ಅಂಡವಾನೆಯಿಂದ ಒಂದು 5 ಕಿಲೋಮೀಟರ್ ದೂರ ಇರುವಂತಹ ಬನ್ನೂರು ಅನ್ನುವಂಥ ಗ್ರಾಮದಲ್ಲಿ ಅನಿತಾ ಎಂಬ ಕೂಲಿ ಕಾರ್ಮಿಕ ಮಹಿಳೆಯನ್ನು ಕೂಡ ಇದೇ ರೀತಿಯಾಗಿ ಕಾಡಾನೆ ಸಾಯಿಸಿತ್ತು. ಇದೀಗ ಕಳೆದ 4 ದಿನಗಳ ಅಂತರದಲ್ಲಿ ಈಗ ಮತ್ತೊಂದು ಸಾವನ್ನು ಆಗಿರುವಂಥದ್ದು ಜನರನ್ನು ಮತ್ತಷ್ಟು ಆತಂಕಕ್ಕೆ ಭಯಭೀತರನ್ನಾಗಿ ಮಾಡಿರುವಂಥದ್ದು. ಏಕೆಂತೇಳಿದರೆ, ಈ ರೀತಿಯಾಗಿ ಕಾಡಾನೆಗಳ ಹಿಂಡು ಇದೆ ಅನ್ನುವಂಥದ್ದು ತುಂಬ ದಿವಸನೂ ಅಲ್ಲ, ತಿಂಗಳುಗಳಿಂದ ಕೂಡ ಅರಣ್ಯ ಇಲಾಖೆಗೆ ಕೂಡ ಗೊತ್ತಿರುವಂಥದ್ದು. ಆದರೆ ಆ ಕಾಡಾನೆಗಳನ್ನು ಓಡಿಸುವ ರೀತಿಯಲ್ಲಿ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತೇಳಿ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಒಂದು ಕಡೆ ಈ ರೀತಿಯಾಗಿ ಮಲೆನಾಡಿನಲ್ಲಿ ಮುಖ್ಯವಾಗಿ ಚಿಕ್ಕಮಗಳೂರು, ಕೊಡಗು ಹಾಗೆ ಹಾಸನ ಭಾಗದಲ್ಲಿ ಜನರು ನಿರಂತರವಾಗಿ ಕಾಡಾನೆ ದಾಳಿಗೆ ಬಲಿಯಾಗಿ ಸಾವನ್ನು ಅಪ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಗಂಭೀರವಾಗಿ ಮುಖ್ಯವಾಗಿ ಅರಣ್ಯ ಇಲಾಖೆಯ ಸಚಿವರು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ತಿಲ್ಲ. ಅದರ ಬದಲಾಗಿ ತುಂಬ ಬಾಲಿಶವಾದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಇತ್ತೀಚೆಗೆ ಅಂದರೆ ಕಳೆದ ಒಂದು 5-6 ದಿನಗಳ ಹಿಂದೆಯಷ್ಟೇ ತಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಅಂದರೆ ದನಗಳು ಅರಣ್ಯದ ಒಳಗಡೆ ಪ್ರವೇಶ ಮಾಡೋದು ನಿಷಿದ್ಧ ಅನ್ನುವಂಥ ರೀತಿಯಲ್ಲಿ. ಒಂದು ವೇಳೆ ಅರಣ್ಯಕ್ಕೆ ದನಗಳು ಹೋದರೆ ಅವರ ಯಾರು ಮಾಲೀಕರು ಇರ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ, ಅದು ಇದು ಅನ್ನೋ ರೀತಿಯಲ್ಲಿ ಒಂದಷ್ಟು ಬಾಲಿಶವಾದಂಥ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಯೋಚನೆ ಮಾಡ್ಬೋದು, ಅಂದರೆ ಇಲ್ಲಿರುವಂಥ ಜನರುಗಳಿಗೆ ಇರುವಂಥ ಒಂದಷ್ಟು ಕಾಮನ್ ಸೆನ್ಸ್ ಕೂಡ ಆ ವ್ಯಕ್ತಿಗೆ ಇಲ್ಲ. ಮಿನಿಸ್ಟ್ರು ಅನ್ನುವಂಥ ಸಚಿವ ಅಂತ ಹಂಚ್ಕೊಂಡಂಥ ವ್ಯಕ್ತಿಗೆ ಇಲ್ಲ. ಹಾಗಾಗಿ ಈ ರೀತಿಯಾದಂಥ ಬಾಲಿಶ ಹೇಳಿಕೆಗಳನ್ನು ನೀಡ್ತಿರುವಂಥದ್ದು. ಅಂದರೆ ಅರಣ್ಯ ಅಂದರೆ ಹೇಗಿರುತ್ತೆ ಅನ್ನುವಂಥ ಕಲ್ಪನೆಯೂ ಇಲ್ಲದಂಥ ಒಬ್ಬ ವ್ಯಕ್ತಿ ಅರಣ್ಯ ಸಚಿವನಾದರೆ ಏನಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಬಾಲಿಶವಾದಂಥ ಹೇಳಿಕೆಯನ್ನು ಅವರಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ಆ ರೀತಿಯಾದಂತಹ ಒಂದು ಬಾಲಿಶವಾದಂಥ ಹೇಳಿಕೆಯನ್ನು ನೀಡಿದ್ದಾರೆ. ಕೇವಲ ಈ ಹೇಳಿಕೆ ಅಂತಲ್ಲ, ಈ ಆನೆ ವಿಚಾರದಲ್ಲೂ ಅಷ್ಟೇ ಕಳೆದ ತುಂಬ ವರ್ಷಗಳಿಂದ ಕೂಡ ಕಾಡಾನೆ ಮತ್ತು ಮಾನವ ಸಂಘರ್ಷ ನಡೀತಾನೆ ಇರುವಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಶಾಶ್ವತ ಕ್ರಮಗಳನ್ನು ಕೈಗೊಳ್ಳಿ ಅಂತೇಳಿ ಇಲ್ಲಿನ ಜನರು, ಈ ಭಾಗದ ಜನರು ಒತ್ತಾಯವನ್ನು ಮಾಡ್ತಾ ಬಂದರೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೇ ಇಲ್ಲ. ಬರೀ ವಿಧಾನಸೌಧದಲ್ಲಿ ಕೂತ್ಕೊಂಡು ಹೇಳಿಕೆಗಳನ್ನು ಕೊಡಲಿಕ್ಕೆ ಮಾತ್ರ ಇವರ ಒಂದು ಮಾತುಗಳು, ಸ್ಟೇಟ್ಮೆಂಟ್ಗಳು ಸೀಮಿತವಾಗ್ತಿದೆ ಹೊರತು ಅದು ಯಾವುದೂ ಕೂಡ, ಅಂದರೆ ನಿಜವಾಗ್ಲೂ ಕೂಡ ಈ ಒಂದು ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಇವರು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದೇ ಇರುವಂಥದ್ದು ನಿಜಕ್ಕೂ ಕೂಡ ನಾಚಿಗೇಡಿನ ಸಂಗತಿ. ಹೀಗಾಗಿ ಪ್ರತಿ ಬಾರಿ ಕೂಡ ಈ ರೀತಿಯಾಗಿ ಕಾಡಾನೆ ದಾಳಿ ಆದಂಥ ಸಂದರ್ಭದಲ್ಲಿ ಪ್ರತಿಭಟನೆಗಳು ಆಗ್ತಾನೇ ಇರುತ್ತೆ. ಮೊನ್ನೆ ಕೂಡ ಬಾಳೆಹೊನ್ನೂರಿನಲ್ಲಿ ಪ್ರತಿಭಟನೆ ಆಗಿತ್ತು. ಈಗ ಆಲ್ರೆಡಿ ಒಂದಷ್ಟು ಪಬ್ಲಿಕ್ ಇಂಪ್ಯಾಕ್ಟಿಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಖಂಡಿತವಾಗಿ ಕೂಡ ನಾಳೆ ಕೂಡ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಈಗ ಆಲ್ರೆಡಿ ಕರೆಯನ್ನು ಕೊಡಲಾಗಿದೆ. ಯಾಕಂತ ಹೇಳಿದರೆ, ಈ ರೀತಿಯಾಗಿ ಸರಣಿ ಸಾವುಗಳು ಆಗ್ತಾ ಇದ್ರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಹೀಗಾಗಿ ಅರಣ್ಯ ಇಲಾಖೆ ಹಾಗೆ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಪ್ರತಿಭಟನಾ ಕಾರ್ಯಕ್ರಮವನ್ನು ನಾಳೆ ಇಟ್ಕೊಳ್ಳಲಾಗಿದೆ. ಸಂಬಂಧಪಟ್ಟವರಿಗೆ ಈ ಒಂದು ಬಿಸಿಯನ್ನು ಮುಡಿಸಬೇಕು, ತಮ್ಮವರನ್ನು ಕಳೆದುಕೊಂಡಾಗ ಯಾವ ರೀತಿಯ ನೋವಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾಳೆ ಒಂದು ದೊಡ್ಡ ಪ್ರತಿಭಟನೆಗೂ ಕೂಡ ಈ ಕರೆಯನ್ನು ಕೊಡಲಿಕ್ಕೆ ಈಗ ಆಲ್ರೆಡಿ
ಮಾಹಿತಿಗಳನ್ನು ನೀಡಲಾಗ್ತಿದೆ. ಕರೆಯನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕರೆಯನ್ನು ಕೂಡ ಕೊಡಲಾಗ್ತಿದೆ. ಇದು ನಿಜಕ್ಕೂ ಕೂಡ ಅರಣ್ಯ ಇಲಾಖೆಗೆ ಒಂದು ಕಾಡಾನೆಗಳನ್ನು ನಿಯಂತ್ರಿಸೋಕ್ಕೆ ಬರ್ತಾ ಇಲ್ಲ, ಕಾಡಾನೆಗಳ ಚಲನವಲನ ಅಟ್ಲೀಸ್ಟ್ ಕಾಡಾನೆಗಳು ಎಲ್ಲಿದ್ದಾವೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಯಾವ ರೀತಿಯಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಿರುವಂಥದ್ದು. ಒಟ್ಟಿನಲ್ಲಿ ಅರಣ್ಯ ಇಲಾಖೆಯ ಒಂದು ರೀತಿಯಾದಂತಹ ಈ ರೀತಿಯ ಕೆಲಸಕ್ಕೆ ಅರಣ್ಯ ಸಚಿವರ ಈ ಒಂದು ನಿಟ್ಟಿನಲ್ಲಿ ಒಂದು ಶಾಶ್ವತವಾದ ಕಾರ್ಯಕ್ರಮಗಳನ್ನು ಅಂದರೆ ಆನೆ ಮತ್ತು ಮಾನವ ಸಂಘರ್ಷವನ್ನು ತಡೆಯುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವರಲ್ಲಿ ಶಕ್ತರಾಗದೇ ಇರೋ ಕಾರಣಕ್ಕೆ ಈ ರೀತಿಯಾಗಿ ಬಡಪಾಯಿಗಳು ಸಾವು ನಿತ್ಯ ಆಗ್ತಿರುವಂಥದ್ದು. ಹಾಗಾಗಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಜನರು ಒಂದು ದೊಡ್ಡ ಹೋರಾಟಕ್ಕೆ ಕೂಡ ಕರೆಯನ್ನು ಕೊಡ್ತಿದ್ದಾರೆ. ಸೊ ಅದರ ಮಧ್ಯದಲ್ಲಿ ಈ ರೀತಿಯಾಗಿ ಅಮಾಯಕ ಜೀವಗಳು ಬಲಿಯಾಗ್ತಿರೋದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳಿದರೆ ತಪ್ಪೇನಿಲ್ಲ. Most who fall short in NEAT miss by two things: not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's NEAT long-term program, because you were never meant to give up. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.